ವೆಲ್ಕಮ್ ಬ್ಯಾಕ್. ಇನ್ನು ಕೊಲೆ ಪ್ರಕರಣದಲ್ಲಿ ಅಂಧರಾಗಿರುವಂತಹ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಂಸದೆ ಸುಮಲತಾ ಪ್ರತಿಕ್ರಿಯಿಸಿದ್ದಾರೆ. ಮೊದಲ ಬಾರಿಗೆ ಪ್ರತಿಕ್ರಿಯಿಸಿದ ಸುಮಲತಾ ದರ್ಶನ್ ಪ್ರಕರಣದ ಕುರಿತು ಕೊನೆಗೂ ಕೂಡ ಮೌನ ಮುರಿದಿದ್ದಾರೆ ಮಾಜಿ ಸಂಸದೆ ಸುಮಲತಾ. ಇಲ್ಲಿವರೆಗೆ ದರ್ಶನ್ ವಿಚಾರಕ್ಕೆ ಯಾಕೆ ಮಾತನಾಡಿರಲಿಲ್ಲ ಅನ್ನೋ ಪ್ರಶ್ನೆಗೆ ಅನ್ನೋ ವಿಚಾರಕ್ಕೆ ಈಗ ಸುಮಲತಾ ಮೌನ ಮುರಿದಿದ್ದಾರೆ. ದರ್ಶನ್ ಪ್ರಕರಣದ ಕುರಿತು ಮೌನ ಮುರಿದ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಇಲ್ಲಿಯವರೆಗೆ ದರ್ಶನ್ ವಿಚಾರಕ್ಕೆ ಯಾಕೆ ಮಾತಾಡಿರಲಿಲ್ಲ ಅನ್ನೋ ವಿಚಾರಕ್ಕೆ ಪೋಸ್ಟ್ ಮಾಡಿ ಮಾಹಿತಿಯನ್ನ ರವಾನಿಸಿದ್ದಾರೆ. ಸಮಾಜದಲ್ಲಿ ಜವಾಬ್ದಾರಿಯುತವಾದಂತಹ ವ್ಯಕ್ತಿಯಾಗಿ ನನ್ನ ಬಳಿ ಯಾವುದೇ ಸತ್ಯ ಯಾವುದೇ ದಾಖಲೆ ಇಲ್ಲದೆ ಇರುವಾಗ ನಾನು ಅಸಡ್ಡೆಯ ಅನಗತ್ಯ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡೋದು ಅಷ್ಟು ಸಮಂಜಸವಲ್ಲ. ಅಭಿಮಾನಿಗಳಲ್ಲಿ ಯಾವುದೇ ಗೊಂದಲಗಳಿಗೆ ಎಡೆ ಮಾಡಿಕೊಡಲು ನಾನು ತಯಾರಿಲ್ಲ. ರೇಣುಕಾಸ್ವಾಮಿ ಅವರ ಹೆತ್ತವರು ಮತ್ತು ಪತ್ನಿಗೆ ನನ್ನ ಸಂತಾಪವನ್ನು ನಾನು ಸೂಚಿಸುತ್ತೇನೆ. ಈ ಘಟನೆಯು ನನ್ನ ಹೃದಯವನ್ನ ಛಿದ್ರಗೊಳಿಸಿದೆ ಎನ್ನುವಂತಹದ್ದು ಕೂಡ ಸುಮಲತಾರ ಪೋಸ್ಟ್ನಲ್ಲಿ ಉಲ್ಲೇಖ ಆಗಿತ್ತು. ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಹಲವಾರು ದಿನಗಳವರೆಗೆ ಆಘಾತ ಮತ್ತು ನೋವಿನ ಸ್ಥಿತಿಯಲ್ಲಿದ್ದೆ. ಹಾಗಾಗಿ ನನ್ನ ಮೌನದ ಬಗ್ಗೆ ಕಾಮೆಂಟ್ ಮಾಡುತ್ತಿರುವ ಕೆಲವರಿಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಅಥವಾ ನನ್ನ ಮತ್ತು ದರ್ಶನ್ ಅವರ ಕುಟುಂಬದ ಬಗ್ಗೆ ಅರ್ಥ ಮಾಡಿಕೊಳ್ಳಿ ಎಂದು ಸುಮಲತಾ ತಮ್ಮ ಪೋಸ್ಟ್ನಲ್ಲಿ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬಾಂಧವ್ಯದ ನಡುವಿನ ಅಗಾಧತೆಯನ್ನ ಅರ್ಥ ಮಾಡಿಕೊಂಡಿಲ್ಲ. ದರ್ಶನ್ ಸ್ಟಾರ್ ಆಗುವ ಮೊದಲು ನಾನು ಅವರನ್ನು 25 ವರ್ಷಗಳಿಂದ ಬಲ್ಲೆ. ಅವರು ಸ್ಟಾರ್ ಆಗುವ ಮೊದಲೇ ನಾನು ಅವರನ್ನ ಬಲ್ಲೆ. ದರ್ಶನ್ ತಾಯಿಯ ಗೌರವ ಮತ್ತು ಸ್ಥಾನ ಮತ್ತು ಮಗನ ಸ್ಥಿತಿಯಲ್ಲಿ ನನಗೂ ಬೇಸರವಿದೆ. ಯಾವ ತಾಯಿಯೂ ತನ್ನ ಮಗುವನ್ನ ಈ ರೀತಿಯ ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ದರ್ಶನ್ ಸಹಾಯ ಮಾಡುವ ಸಹಾನುಭೂತಿ ಉದಾರ ಮನಸ್ಸಿನವರು. ಈ ಕೃತ್ಯವನ್ನ ಮಾಡುವ ವ್ಯಕ್ತಿತ್ವ ದರ್ಶನ್ ಅವರದ್ದಲ್ಲ ಎಂದು ಪೋಸ್ಟ್ ಮಾಡಿದ್ದಾರೆ. ದರ್ಶನ್ ಅವರದ್ದಲ್ಲ ಅಂದ್ರೆ ಬೇರೆ ಗ್ರಹದಿಂದ ಬೇರೆ ಜೀವಿ ಬಂದೇನಾದ್ರೂ ಕೊಲೆ ಮಾಡ್ತಾ ಅಂತ ಕಾಮೆಂಟ್ ಬಾಕ್ಸ್ ನಲ್ಲೂ ಕೂಡ ನೆಟ್ಟಿಗರು ಕೇಳಬಹುದು. ದರ್ಶನ್ ಜೊತೆಗೆ ಅವನ ಪತ್ನಿ ವಿಜಯಲಕ್ಷ್ಮಿ ಮುಗ್ಧ ಮಗುವಿನ ವಿಚಾರದಲ್ಲಿಯೂ ಕೂಡ ಸಂತಾಪ ವ್ಯಕ್ತಪಡಿಸಿದ್ದಾರಂತೆ ಸುಮಲತಾ ಅಂಬರೀಶ್. ಆರೋಪಿಗಳ ಬಡ ಕುಟುಂಬಗಳು ಕೂಡ ಸಂಕಷ್ಟಕ್ಕೆ ಸಿಲುಕಿರುವುದು ನೋವಿನ ಸಂಗತಿಯಂತೆ. ಕೊಲೆ ಆರೋಪಿಯಾಗಿರುವ ದರ್ಶನ್ ಬಗ್ಗೆ ಮೌನ ಮುರಿದ ಸುಮಲತಾ ಅಂಬರೀಶ್. ದರ್ಶನ್ ಬಗ್ಗೆ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿದ ಸುಮಲತಾ ಅಂಬರೀಶ್. ನೀವು ಪೋಸ್ಟ್ ಅನ್ನು ಕೂಡ ಗಮನಿಸಬಹುದು. ಸುಮಲತಾ ಅಂಬರೀಶ್ ರವರು ಈಗ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ದರ್ಶನ್ ಬಗ್ಗೆ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಇಷ್ಟು ದಿನ ಮಲಗಿದ್ರೋ ಅಥವಾ ಪ್ರವಾಸಕ್ಕೆ ಹೋಗಿದ್ರೋ ಅಥವಾ ಭ್ರಮಾಧೀನರಾಗಿದ್ರೋ ಗೊತ್ತಿಲ್ಲ. ಈಗ ಎದ್ದು ಬಂದು ಪೋಸ್ಟ್ ಮಾಡಿದ್ದಾರೆ. ನನ್ನ ಮಗನ ಸಮಾನದಂತಿರುವಂತಹ ದರ್ಶನ್ ಮತ್ತು ತಾಯಿ ಮತ್ತು ದರ್ಶನ್ನ ಹೆಂಡತಿ ಮತ್ತು ದರ್ಶನ್ನ ಮಗುವನ್ನ ನನಗೆ ನೋಡಿದ್ರೆ ಸಂಕಟ ಆಗ್ತಾ ಇದೆ. ಮತ್ತೊಂದು ಕಡೆ ರೇಣುಕಾಸ್ವಾಮಿಯ ಕುಟುಂಬವನ್ನು ನೋಡಿದ್ರೆ ನನಗೆ ಸಂಕಟ ಆಗ್ತಾ ಇದೆ ಅಂತ ಛೆ ಹಿಂಗಾಗಬಾರ್ದಿತ್ತು ಅಂತ ಲೊಚ್ಚುಗುಡ್ತಾರಲ್ಲ, ಆ ತರಹದ ಒಂದು ಲೊಚ್ಚುಗುಟ್ಟುವಿಕೆಯನ್ನ ಅದಕ್ಕೆ ಸಂಬಂಧಪಟ್ಟಂತಹ ಸಾಲುಗಳನ್ನು ನೀವು ಪೋಸ್ಟ್ನಲ್ಲಿ ಗಮನಿಸ್ತಾ ಇದ್ದೀರಿ. ದರ್ಶನ್ ಸಹಾನುಭೂತಿ ಇರುವಂತಹ ಮನುಷ್ಯ, ಸಹಾಯ ಭಾವನೆ ಇರುವಂತಹ ಮನುಷ್ಯ. ಆತ ಈ ಕೊಲೆಯನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೇನು ಬೇರೆ ಗ್ರಹದ ಜೀವಿ ಬಂದು ಕೊಲೆ ಮಾಡ್ತಾ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ನೆಟ್ಟಿಗರು ಕೇಳ್ತಾರೆ. ಸುಮಲತಾ ಮೇಡಮ್ ಜೊತೆ ಮಾಜಿ ಸಂಸದೆ ರೆಬಲ್ ಲೇಡಿ ಸುಮಲತಾರ ಜೊತೆ ಕೇಳ್ತಾರೆ ನೆಟ್ಟಿಗರು. ಯಾರು ಬಂದು ಕೊಲೆ ಮಾಡಿದ್ರು? ತಾನಾಗೆ ರೇಣುಕಾಸ್ವಾಮಿ ಶೆಡ್ಡಿಗೆ ಬಂದು ಮಲ್ಕಣ್ಣ, ಅವನ ಮೇಲೆ ಕಲ್ಲು ಬಿದ್ದ ಅವನು ಸತ್ತೋದ್ನ? ಈ ತರಹದಲ್ಲಿಯೂ ಕೂಡ ಕಾಮೆಂಟ್ನಲ್ಲಿ ಕೇಳಬಹುದು ನೆಟ್ಟಿಗರು. ಸಂತಾಪ ಸೂಚಿಸ್ತೀನಿ ಅನ್ನುವಂತಹ ಕಾರಣಕ್ಕೆ ಏನೇನೋ ಬರಿಬಹುದು ಅಂತ ಕೆಲವರು ಅಂದುಕೊಂಡಿದ್ರೆ ಅದು ಸಾಧ್ಯ ಆಗೋದಿಲ್ಲ. ದರ್ಶನನ್ನ ನೀವು ಸಮರ್ಥಿಸಿಕೊಳ್ಳಬೇಕು ಅನ್ನೋದಿದ್ರೆ ಆತನ ಕೃತ್ಯವನ್ನು ಕೂಡ ಖಂಡಿಸಬೇಕಾಗುತ್ತೆ. ಖಂಡಿಸಿದ ಬಳಿಕವಷ್ಟೇ ಆತನ ವ್ಯಕ್ತಿತ್ವವನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಅವಕಾಶ ಇರುವಂತಹದ್ದು. ಒಟ್ಟಾರೆ ಇಲ್ಲಿ ರೇಣುಕಾಸ್ವಾಮಿಯ ಕುಟುಂಬ ತತ್ತರಗೊಂಡಿದೆ. ಕುಟುಂಬಕ್ಕೆ ಆದಾಯದ ಮೂಲವಾಗಿದ್ದ ರೇಣುಕಾಸ್ವಾಮಿ ಸತ್ತು ಹೋಗಿದ್ದಾರೆ. ಜೀವನಕ್ಕೆ ಆಧಾರವಾಗಿದ್ದ ರೇಣುಕಾಸ್ವಾಮಿ ಇನ್ನಿಲ್ಲ. ಪತ್ನಿ ಒಂದು ಕಡೆ ವಿಧವೆ, ತಾಯಿ ಒಂದು ಕಡೆ ಅನಾಥೆ, ತಂದೆ ಒಂದು ಕಡೆ ಅನಾಥರಾಗಿದ್ದಾರೆ. ಮಕ್ಕಳು ಕೂಡ ತಂದೆ ಇಲ್ಲದ ತಬ್ಬಲಿ ಆಗಬಹುದು. ಈಗ ಪ್ರೆಗ್ನೆಂಟ್ ಆಗಿರುವಂತಹ ರೇಣುಕಾಸ್ವಾಮಿಯ ಪತ್ನಿಯ ಸ್ಥಿತಿ ಮರುಕಗೊಳ್ಳಬೇಕು. ಆದರೆ ಸುಮಲತಾ ಅಂಬರೀಶ್ ರವರು ಈಗ ದರ್ಶನ್ ಪರ ನಿಂತು ಪೋಸ್ಟ್ ಮಾಡಿರುವಂತಹ ಸಾಲುಗಳನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನನ್ನ ಮಗ ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸಹಾಯ ಮಾಡುವಂತಹ ಭಾವನೆ ಇರುವ, ದೊಡ್ಡ ಮಟ್ಟಗಿನ ಸಹಾನುಭೂತಿ ಇರುವಂತಹ ಮನುಷ್ಯ ನನ್ನ ಮಗನ ಸಮಾನವಾಗಿರುವ ದರ್ಶನ್ ಈ ಕೃತ್ಯವನ್ನು ಮಾಡಿದ್ದಾನೆ ಅಂತ ಹೇಳಿದ್ರೆ ನನಗೆ ಬಹುದೊಡ್ಡ ಆಘಾತ ಆಗ್ತಾ ಇದೆ. ನಾನು ಆ ಶಾಕ್ನಿಂದ ಹೊರಬರೋದಕ್ಕೆ ಒಂದಷ್ಟು ದಿವಸಗಳು ಕಳೀತು ಅನ್ನುವಂತಹ ಅರ್ಥದಲ್ಲಿ ಅವರು ಬರೆದಿಟ್ಟಂತಹ ಪೋಸ್ಟನ್ನು ನೀವು ಗಮನಿಸ್ತಾ ಇದ್ದೀರಿ. ಇದು ಒಟ್ಟಾರೆ
ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲು ಸೇರಿರುವಂತಹ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ಈಗ ಕೊನೆಗೂ ಮೌನ ಮುರಿದಿದ್ದಾರೆ ರೆಬಲ್ ಮಾಜಿ ಸಂಸದೆ ಸುಮಲತಾ ಅಂಬರೀಶ್. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ